ಸೊ ತುಂಬ ಖುಷಿ ಆಗ್ತಿದೆ. ಸೊ ಇವತ್ತು ಲೈಕ್ ಒಂದು ಚಾಲೆಂಜಿಂಗ್ ರೋಲ್. ಸೊ ನಮ್ಮ ದುರ್ಗಾ ಮೋಹನ್ ಸರ್ ಹೇಳ್ದಂಗೆ ಇಟ್ಸ್ ಲೈಕ್ ಚಾಲೆಂಜಿಂಗ್ ರೋಲ್ ಫಾರ್ ಮೀ, ಏಕೆಂದರೆ ಡ್ಯುಯಲ್ ರೋಲ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದೀನಿ. ಸೊ ಸ್ಟೋರಿ ತುಂಬ ಚೆನ್ನಾಗಿದೆ, ಹೇಳೋಕ್ಕೆ ಏನೋ ಬಿಟ್ಟಿಲ್ಲ, ಅವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ನೊಂದೇಂದರೆ ಲೈಕ್ ಇದರಲ್ಲಿ ಫೋರ್ ಫಾರ್ಮ್ಸ್ ಆಫ್ ಲವ್ ಅಂತ ತೋರಿಸಿದರೆ, ಸೊ ಪ್ರತಿಯೊಂದು ಲೈಕ್ ಅಂದರೆ ತುಂಬ ಕ್ಯೂಟಾಗಿ ಪ್ರತಿಯೊಂದು ಲವ್ಗೂ ಒಂದು ಒಳ್ಳೆ ರೀಸನ್ ಥರ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇವತ್ತಿನ ದಿನಕ್ಕೆ ಎಲ್ಲರಿಗೂ ಒಂದು ಯೂಸ್ಫುಲ್ ಆಗೋಂಥ ಒಂದು ಮೂವಿ ಆ್ಯಂಡ್ ಯೂಸ್ಫುಲ್ ಆಗೋಂಥ ಒಂದು ಮೋರಲ್ ಇರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೊ ನವಂಬರಲ್ಲಿ ಸ್ಟಾರ್ಟ್ ಆಗ್ತಿದೆ ಶೂಟಿಂಗ್ ಅವ್ರು ಹೇಳ್ದಂಗೆ. ಸೊ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಆ್ಯಂಡ್ ಒಂದು ಒಳ್ಳೆ ಯೂನಿಕ್ ಸ್ಟೋರಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಅಪ್ಕಮಿಂಗ್ ಶೆಡ್ಯೂಲ್ಸ್ ಎಲ್ಲ ಮತ್ತು ಪ್ರೆಸ್ ಎಲ್ಲ ಮಾಡ್ತಿದ್ದಾರೆ. ಸೊ ವಿಲ್ ಮೀಟ್ ಅಗೇನ್. ಥ್ಯಾಂಕ್ ಯು ಸರ್. ಹೌದು ಸರ್, ಪ್ರಿಪ್ರೇಷನ್ಸ್ ಎಲ್ಲ ನಡೀತಿದೆ. ಯಾಕೆ ಅಂತ ಹೇಳಿದ್ರೆ ಪ್ರೀ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತಿದೆ. ಅದು ನವದಿಗಂತ ಅಂತ ಒಂದು ಸಿನಿಮಾ ಆಗ್ತಿದೆ ಅವ್ರದ್ದು. ಸೊ ಸೈಮಲ್ಟೇನಿಯಸ್ ಆಗಿ ಪ್ರೀ ಪ್ರೊಡಕ್ಷನ್ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಲೈಕ್ ಆಫೀಸ್ ಎಲ್ಲ ಮಾಡಿದ್ದಾರೆ, ನಾಗರ್ಬಾಲ್ ಆಫೀಸು ಮಾಡಿದ್ದಾರೆ. ಸೊ ಎವ್ರಿ ಡೇ ಲೈಕ್ ರಿಹರ್ಸಲ್ಸ್ ಆಗಿರ್ಬೋದು, ಮತ್ತು ಆ ಪಾತ್ರಕ್ಕೆ ಬೇಕಾಗಿರುವಂಥದ್ದು ಏನು ರೋಲ್ಗೆ ಬೇಕಾಗಿರೋಂಥ ಎಲ್ಲ ಥರನೂ ಲೈಕ್ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ಎಲ್ಲ ಚೆನ್ನಾಗಿ ನಡೀತಿದೆ, ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಸೊ ಆದಷ್ಟು ಬೇಗ ಮತ್ತೆ ಶೂಟ್ ಸ್ಟಾರ್ಟ್ ಆಗ್ತದೆ. ಹೇಳಿ ಸರ್. ನಂದಿದು 7th ಮೂವಿ ಅಂತ ಹೇಳ್ಬೋದು. ಲೈಕ್ ಇದು ದುರ್ಗಾ ಮೋಹನ್ ಸರ್ ಜೊತೆ 8th ಮೂವಿ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮಂತ್ ಟೆಡಿಬೇರ್ ಅಂತ ರಿಲೀಸ್ ಆಗ್ತದೆ. ಅದು ಲಾಸ್ಟ್ ಟೈಮ್ ನೀವೆಲ್ಲ ಬಂದಿದ್ರಿ? ಇಲ್ಲ, 2 ಆಗಿದೆ. ಈಗ 3rd ಮೂವಿ ಲೈಕ್ OTT ಕೊಡ್ತಾ ಇದ್ದಾರೆ ನಮ್ಮ ಇವರು ಕಾರ್ತಿಕ್ ಅವರು. ಸೊ ಇದು 4th ಮೂವಿ ಟೆಡಿಬೇರ್ ರಿಲೀಸ್ ಆಗ್ತದೆ. ನೆಕ್ಸ್ಟ್ ಸುಡೋಕೋ ಅಂತ ಇದೆ, ಅದು ಪೋಸ್ಟ್ ಪ್ರೊಡಕ್ಷನ್ ಆಗಿ ಸೆನ್ಸರ್ ಕೊಡ್ತಿದ್ದಾರೆ. ಸೊ ನಡೀತಿದೆ ಅಲ್ಲ. ಸೊ ಅದು ನನಗೆ ಹಿಂಗಿರುತ್ತೆ ನನಗೆ ಕೇಳೋದಕ್ಕಿಂತ ಡೈರೆಕ್ಟ್ರಿಗೆ ಕೇಳಬೇಕು. ಯಾಕೆಂದರೆ ಅವ್ರು ನನಗೆ ಹೇಳಿದ್ದಿನ ನನಗೆ ಒಂದು ಕ್ಲಾರಿಟಿ ಇದೆ, ಬಟ್ ಇನ್ನೂ ಫುಲ್ ಕ್ಲಾರಿಟಿ ಅವ್ರಿಗಿದೆ. ಇಲ್ಲ, ಡೈಲಾಗ್ ಇಲ್ಲ. ನೀವು ಇದು ಮೋಷನ್ ಪೋಸ್ಟರಲ್ಲಿ ನೋಡಿದ ಹಾಗೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲವ್ ಅಂತಾರೆ. ಎನಿ ಎಮೋಷನ್, ಎನಿ ಫೀಲಿಂಗ್ ನೀವು ತಗೊಂಡ್ರೆ ಇಟ್ಸ್ ದ ಫಾರ್ಮ್ ಆಫ್ ಲವ್. ಸೊ ಅದರಲ್ಲಿ ಗ್ರೀಕಲ್ಲಿರೋ ವರ್ಡ್ಗಳು ಯೂಸ್ ಮಾಡಿದ್ದೀವಿ. ಅದನ್ನ ಆ್ಯಕ್ಚುಲಿ ಅಲ್ಲಿ 8 ಫಾರ್ಮ್ಸ್ ಆಫ್ ಲವ್ ಅಲ್ಲಿ ನಾವಿಲ್ಲಿ 4 ಫಾರ್ಮ್ ಆಫ್ ಲವ್ ತೋರಿಸ್ತಾ ಇದ್ದೀವಿ. ಈವನ್ ಪೊಸೆಸಿವ್ನೆಸ್ ಇಸ್ ಆಲ್ಸೋ ಫಾರ್ಮ್ ಆಫ್ ಲವ್. ಆಮೇಲೆ ನೀವು ಹಾಗೆ ನೋಡೋದಾದರೆ ಈ ಪ್ಲೇಫುಲ್ ಲವ್ ಅಂತ ಒಂದು ತೋರಿಸಿದ್ದೀವಿ, ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ಸೊ ಇನ್ನೊಂದು ಅಫೆಕ್ಷನೇಟ್ ಲವ್ ವಿಚ್ ಇಸ್ ಮೋರ್ ಪಾಪ್ಯುಲರೈಸ್. ಈಗೆಲ್ಲ ನೀವು ಮೂವಿಲ್ಲ ನೋಡೋದು ಒಂಥರ ಅಫೆಕ್ಷನೇಟ್ ಲವ್ ಆಗಿರೋವಂಥದ್ದು. ಅದ್ರ ಜೊತೆಗೆ ಎಂಡ್ಯೂರೆನ್ಸ್ ಲವ್ ಅಂತ ಒಂದಿದೆ. ಸೊ ಅದೇನಂದರೆ ಜೋಡಿ, ಈಗ ನಮ್ದು ಈ ಅರೇಂಜ್ ಮ್ಯಾರೇಜಲ್ಲಿ ಈಗ ನೀವೇನು ನೋಡ್ತೀರಾ, ಅರೇಂಜ್ ಮ್ಯಾರೇಜ್ ಆಗಿ ಅವರು ಲೈಫ್ನಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆಗೋವಂಥ ಒಂದು ಬಾಂಧವ್ಯ ಬೆಳ್ಕೊಂಡು ಆಗೋವಂಥ ಲವ್ನಿಗೆ ಎಂಡ್ಯೂರೆನ್ಸ್ ಲವ್ ಅಂತಾರೆ. ಈ 4 ಫಾರ್ಮ್ನ ನಾನು ಅದ್ರಲ್ಲಿ ತೋರ್ಸೋಕೆ ಟ್ರೈ ಮಾಡ್ತಾ ಇದ್ದೀವಿ. ಹೌದು, ಖಂಡಿತ, ಎಸ್. ನಾನೊಂದು ಚೇಂಜ್ ಮಾಡ್ತೀನಿ. ಥ್ಯಾಂಕ್ ಯು, ಗುಡ್ ಪಾಯಿಂಟ್. ಓಕೆ, ಇಲ್ಲ, ಅದು ಅದಕ್ಕೆ ಇದು ಎಂಡ್ಯೂರೆನ್ಸ್ ಲವ್ಗೆ ನಮ್ಗೆ ಅದಕ್ಕೆ ಸರಿಯಾದ ಟ್ರಾನ್ಸ್ಲೇಟೆಡ್ ವರ್ಡ್ ನಾವು ಯೂಸ್ ಮಾಡೋಕ್ಕೆ ಸಿಗಲಿಲ್ಲ. ಹಾಗಾಗಿ ಅದು ಏನಿದೆ ಅದನ್ನೇ ಯೂಸ್ ಮಾಡೋಣ ಅಂತೇಳಿ ಒಂದು ಯೂಸ್ ಮಾಡಿದ್ದೀವಿ ಅಷ್ಟೇ. ಅಲ್ಲ, ಅದು ಸುಪ್ರೀಂ ಹೀರೋ ಅಂತ, ಸುಪ್ರೀಂ ಸ್ಟಾರ್ ಅಂತ ನಾನು ಹಾಕಿರೋದಲ್ಲ. ಸೊ ನಾನು ಹಾಕೊಳಕ್ಕಾಗಲ್ಲ. ಲಾಸ್ಟ್ ಟೈಮು ನೀವು ಬಂದಿದ್ದೀರಿ ಅನ್ಸುತ್ತೆ ಕೃಷ್ಣ ಈ ಬೇಗನೆ ಬರೋ ಮುಹೂರ್ತಕ್ಕೆ. ಅಲ್ಲಿ ಡೈರೆಕ್ಟ್ರು ಈ ಥರ ಒಂದು ಬಿರುದನ್ನು ಕೊಡ್ತಾ ಇದೀನಿ ಅಂತ ಹೇಳಿದ್ರು. ಸೊ ಅಲ್ಲಿಂದ ಲೈಕ್ ಎಲ್ಲ ಮೂವಿ ಈ ಥರನೇ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಹೌದೌದು, ಜನಗಳೇ ಸರ್, ಜನಗಳೇ ಕೊಡಬೇಕು. ನಾನು ಇಟ್ಕೊಂಡಿಲ್ವಲ್ಲ. ಯಾಕೆಂದರೆ ನಾನು ಹೇಳ್ದಂಗೆ ಸುಪ್ರೀಂ ಸ್ಟಾರ್ ಅನ್ನೋದು ನಾವು ಇಟ್ಕೊಂಡಿರೋದಲ್ಲ. ಇನ್ನೊಂದೇನೆಂದರೆ ಲಾಸ್ಟ್ ಮುಹೂರ್ತದಲ್ಲಿ ಅವ್ರು ಹೇಳಿದಾಗ ನೀವೆಲ್ಲ ಇದ್ರಿ ಅನ್ಸುತ್ತೆ ಆ ಮುಹೂರ್ತದಲ್ಲಿ. ಸೊ ಅವತ್ತೇ ಕ್ವಶನ್ ಕೇಳ್ಬೋದಾಗಿತ್ತು, ನೀವು ಕೇಳಿಲ್ಲ, ಇರಲಿ ಪರವಾಗಿಲ್ಲ. ಬೇರೆಲ್ಲ ಇದ್ರು ಅನ್ಸುತ್ತೆ. ರಜನಿಕಾಂತ್ ಸ್ಟೈಲ್ ಯಾವ ಸ್ಟೈಲ್ ಹಾಕೋಬೋದು, ಡೈರೆಕ್ಟ್ ಇಷ್ಟ. ಇನ್ನೊಂದು ಫಿಲಮಲ್ಲಿ ಇವಾಗ ನಮ್ಮ ಬೇರೆ ಥರನೂ ಹಾಕೊಬೋದು. ನಾನು ಅವ್ರು ಕೊಟ್ಟಿರೋ ಪಾತ್ರ ಹೆಂಗೆ ಮಾಡಬೇಕು ಅಂತ ಅಷ್ಟೇ ನಾನು ಫೋಕಸ್ ಮಾಡ್ತೀನಿ. ಸರ್ ಇದು ಯಾಕೆ ಹಿಂಗೆ ಹಾಕಿದೆ, ಅದಕ್ಕೆ ಹಂಗೆ ನಾನು ಕೇಳೋಕ್ಕಾಗಲ್ಲ. ಯಾಕೆಂದರೆ ಇಟ್ಸ್ ಎವ್ರಿಥಿಂಗ್ ಅಬೌಟ್ ಟು ಹಿಮ್. ಇಲ್ಲ, ಸುಪ್ರೀಂ ಹೀರೋ ಅನ್ನೋದು ಬೇರೆ, ಸುಪ್ರೀಂ ಸ್ಟಾರ್ ಅನ್ನೋದು ಬೇರೆ. ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಏಕೆ ಅಂತ ಹೇಳಿದ್ರೆ ಸುಪ್ರೀಂ ಸ್ಟಾರ್ ಅನ್ನೋದು ಕನ್ನಡದಲ್ಲಿ ಶಶಿಕುಮಾರ್ ಸುಪ್ರೀಂ ಹೀರೋ ಅಂತಿದ್ರು. ಸೊ ಈಗ ಸುಪ್ರೀಂ ಸ್ಟಾರ್ ಅಂತ ಇದ್ದಾರೆ. ಹೌದು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.